ಸರ್ ಬಟ್ ಆದರೆ ಒಂದು ಸೇನೆಗೆ ಫ್ರೀ ಹ್ಯಾಂಡ್ ಅಂತ ಕೊಟ್ಟ ನಂತರ ರಾಜತಾಂತ್ರಿಕವಾಗಿ ತೆಗೆದುಕೊಳ್ಳುವಂತಹ ಈ ನಿರ್ಧಾರಗಳು ಸೇನೆಯ ಅಥವಾ ಸೇನೆಯ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ವಿಚಾರಕ್ಕೆ ಏನ್ ಹೇಳ್ತೀರಿ ಸರ್ ನೀವು ಹಾಗಾದ್ರೆ? ಅದು ಒಂದು ಅಪಪ್ರಚಾರ. ಫ್ರೀ ಹ್ಯಾಂಡ್ ಯಾರೆಲ್ಲ ಸೇನೆ ಕೊಡ್ತಾರೆ. ಫ್ರೀ ಹ್ಯಾಂಡ್ ಇಲ್ಲದೆ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ನಿಯಮದಿಂದ ಮಾಡಬೇಕು. ಫ್ರೀ ಹ್ಯಾಂಡ್ ಅಂತ ಹೇಳಿ ಹುಚ್ಚಾಬಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಫಾಲೋ ಸರ್ಟನ್ ಡಿಸಿಪ್ಲಿನ್. ಯಾವಾಗ ನಮಗೆ ಎನಿಮಿ ಅಟ್ಯಾಕ್ ಮಾಡ್ತಾರೆ ಅವಾಗ ಅವರು ಸೆಲ್ಫ್ ಡಿಫೆನ್ಸ್ ಮಾಡಲೇಬೇಕು. ದೇ ಹ್ಯಾವ್ ಟು ಗೋ ಫಾರ್ ದ ಶೂಟ್, ದೇ ಹ್ಯಾವ್ ಟು ಕಿಲ್. ಈ ಸ್ವಾತಂತ್ರ್ಯವನ್ನ ಕೊಟ್ಟಾಗಿದೆ. ಒಬ್ಬ ಕಮಾಂಡಿಂಗ್ ಆಫೀಸರ್ ಪವರ್ ಇಸ್ ಅ ಪವರ್, ಹಿ ಹ್ಯಾಸ್ ದ ಸೇಮ್ ಪವರ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಗೊತ್ತಾಯ್ತಾ? ಒಂದು ಕರ್ನಲ್ ಇರ್ತಾನೆ, ಒಂದು ಬಟಾಲಿಯನ್ ಹೆಡ್ ಇರ್ತಾನೆ, ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಪವರ್ಸ್. ದೇ ಆರ್ ನಾಟ್ ಇದು ನಮ್ಮ ಒಂದು ಸಿವಿಲ್ ರೂಲ್ಸ್ ಅಪ್ಲೈ ಆಗೋದಿಲ್ಲ ಅವರಿಗೆ. ಆದ್ರೆ ದೇ ಹ್ಯಾವ್ ಟು ಟೇಕ್ ಎ ವೆರಿ ಆನೆಸ್ಟ್ ಡೆಸಿಷನ್, ಅನ್ ಇಂಪಾರ್ಟೆಂಟ್ ಡೆಸಿಷನ್. ಜನರಲಿ ಒಂದು ಭ್ರಮೆ ಇದೆ, ಸೇನೆಗೆ ಫ್ರೀ ಹ್ಯಾಂಡ್ ಕೊಡ್ಲಿಲ್ಲ ಅಂತ. ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾನೆ ಅಂತ ದಿವಸ ಒಂದು ಮೀಟಿಂಗ್ ಕರೀತಾ ಇದ್ದಾನೆ. ಎವ್ರಿ ಡೇ 24/7 ಹಿ ಈಸ್ ಆನ್ ದಿ ಜಾಬ್. ಒಂದು ಸಿನರ್ಜಿ ತರಬೇಕು, ನಾವು ಒಟ್ಟಾಗಿ ಯುದ್ಧ ಮಾಡಬೇಕು. ಬರೇ ಒಬ್ಬ ಸೈನಿಕನ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಇದು. ಸೊ ಇಂಡಿವಿಜುವಲಿ ದೇ ಕ್ಯಾನ್ ಟೇಕ್ ಡೆಸಿಷನ್, ಕಲೆಕ್ಟಿವ್ಲಿ ದೇ ಹ್ಯಾವ್ ಟು ಟೇಕ್ ಎ ಡೆಸಿಷನ್. ಯಾವುದೇ ಒಂದು ಡೆಸಿಷನ್ ತಗೊಂಡ್ರು ಕೂಡ ದೇಶ ಹಿತವನ್ನ ಕಾಪಾಡ್ಕೊಂಡು ಬರ್ಬೇಕದು. ಸೊ ಆ ದೃಷ್ಟಿಯಿಂದ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾನೆ. ಅದು ಮನಸಾವಾತಕರಣ ಕೊಟ್ಟಿದ್ದಾನೆ. ಅದರಲ್ಲಿ ಜನರಿಗೆ ಸಂಶಯ ಇರಲೇಬಾರ್ದು. ನಾವು ಹೇಳ್ತೇವೆ ಸೇನೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಸೇನೆ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಅವರು ಡ್ರೋನ್ಸ್ ಬಂದಾಗ ನಾವು ಅದನ್ನು ಕೆಳಗೆ ಬೀಳಿಸಿದ್ದೇವೆ. ಅವರು ಟೆರರಿಸ್ಟ್ ಬಂದಾಗ ಫೈರ್ ಓಪನ್ ಮಾಡಲಿಕ್ಕೆ ಅನುಮತಿ ಇದೆ, ಆಯ್ತಾ? ಅವರು ನಮ್ಮ ದೇಶದ ಹೊರಗಡೆ ನುಗ್ಗಿದಾಗ ಅಟ್ಯಾಕ್ ಮಾಡುವಂತಹ ಅನುಮತಿ ಅವರಿಗಿದೆ. ಸೊ ಫ್ರೀ ಹ್ಯಾಂಡ್ ಅಂತ ಹೇಳೋದು ಇಟ್ಸ್ ಅ ಪಾರ್ಟ್ ಆಫ್ ದರ್ ಜಾಬ್. ಸೊ ದೇ ಆರ್ ವೆಲ್ ಪ್ರೊಟೆಕ್ಟೆಡ್. ಫ್ರೀ ಹ್ಯಾಂಡ್ ಅಂತಂದ್ರೆ ಅವ್ರು ಇಷ್ಟ ಬಂದಾಗ ಹೋಗ್ಬಿಟ್ಟು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದಟ್ಸ್ ಎ ಡಿಫರೆಂಟ್ ಇಶ್ಯೂ. ವೆನ್ ಯು ವಾಂಟ್ ಟು ಗೋ ಡೀಪ್ ಇನ್ ಟು ದಟ್ ಟೆರಿಟರಿ, ದೆನ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್. ಇಟ್ ಕೆನಾಟ್ ಬಿ ಡನ್ ಇಂಡಿವಿಜುವಲಿ. ಹಾಗೆ ಸಂಪರ್ಕದಲ್ಲಿ ಸರ್ ನಿಮ್ಮಿಂದ ಮತ್ತಷ್ಟು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.